ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾ. ರಾಧಾ ಕೃಷ್ಣರ ವಿವಾಹ ಆಗಿದೆ ಅನ್ನೋ ಮಾಹಿತಿ ಗೊತ್ತಿದೆಯಾ? ಕಥೆಯನ್ನ ಕೇಳಿದಿರಾ? ತುಂಬಾ ಸುಂದರವಾದ ಕಥೆ ಕಣ್ರಿ. ಏನ್ ಮಾತಾಡ್ತಾ ಇದ್ದೀರಾ? ರಾಧಾ ಕೃಷ್ಣ ಯಾವಾಗ ಮದ್ವೆ ಆದ್ರು? ಕೃಷ್ಣ ಮದುವೆ ಆಗಿದ್ದು ರುಕ್ಮಿಣಿ ಹಾಗೂ ಸತ್ಯಭಾಮರನ್ನ. ರಾಧೆಯನ್ನ ನಾವು ಪ್ರೇಮಿಯಾಗಿಯೇ ನೋಡ್ತೀವಿ. ಕೃಷ್ಣನ ಪ್ರೇಮಿ ಆಗಿರುವಂತಹ ರಾಧೆ ಯಾವಾಗ ಮದ್ವೆ ಆದ್ರು ಅನ್ನೋ ಮಾಹಿತಿ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಗರ್ಗ ಸಂಹಿತೆ ಹಾಗೂ ವೈವರ್ತ ಪುರಾಣಗಳ ಪ್ರಕಾರ ರಾಧಾ ಕೃಷ್ಣರ ವಿವಾಹ ನೆರವೇರಿದೆ. ಸೃಷ್ಟಿಕರ್ತ ಬ್ರಹ್ಮನ ಸಮ್ಮುಖದಲ್ಲೇ ಈ ಒಂದು ದಿವ್ಯ ವಿವಾಹ ನೆರವೇರಿರುವಂಥದ್ದು ಅನ್ನೋ ಪುರಾಣ ಕಥೆಗಳಲ್ಲಿ ನಾವು ಕೇಳ್ತೀವಿ. ಇದು ಬ್ರಹ್ಮಾಂಡದ ಪವಿತ್ರವಾದಂಥ ಮದುವೆ ಅಂತ ಕೂಡ ಕರೆಯಲಾಗುತ್ತೆ. ಈ ಕಥೆ ಶುರುವಾಗೋದು ಬಾಲಕೃಷ್ಣನಿಂದ. ನಿಮಗೆಲ್ಲ ಗೊತ್ತಿರುವಂತೆ ಕೃಷ್ಣ ಅಂದ್ರೆ ಲೀಲಾಮಯಿ, ನಾನಾ ರೀತಿಯಾದಂತಹ ಲೀಲೆಗಳನ್ನ ತೋರಿಸುವಂಥವನು. ಅಂಥದ್ರಲ್ಲಿ ಈ ಲೀಲೆ ಕೂಡ ಪ್ರಮುಖವಾದಂಥದ್ದೇ. ಹೀಗೆ ಒಂದು ದಿನ ನಂದ ಮಹಾರಾಜರು ಬಾಲಕೃಷ್ಣನನ್ನ ಕರೆದುಕೊಂಡು ಗೋವುಗಳನ್ನ ಮೇಯಿಸೋಕೆ ಬಾಂಡೀರ್ವನ ಅಂದ್ರೆ ಬ್ರಿಡ್ಜ್ನ ಬಾಂಡೀರವನದಲ್ಲಿ ತೆರಳುತ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಸುಂಟರ ಗಾಳಿ ಬರೋಕೆ ಶುರುವಾಗತ್ತೆ. ಈ ಸುಂಟರ ಗಾಳಿಯಿಂದ ಸುತ್ತಮುತ್ತಲು ಕಾರ್ಮೋಡ ಕವಿಯೋಕೆ ಶುರುವಾಗತ್ತೆ. ಇದ್ದಕ್ಕಿದ್ದಂತೆ ಕತ್ತಲು ಆವರಿಸೋಕೆ ಶುರುವಾಗತ್ತೆ. ಹೀಗೆ ಕತ್ತಲು ಆವರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ದೇವಿ ರಾಧೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷಳಾಗ್ತಾಳೆ. ಹೀಗೆ ಪ್ರತ್ಯಕ್ಷಳಾದಂತಹ ರಾಧಾದೇವಿಯನ್ನ ಕುರಿತು ನಂದ ಮಹಾರಾಜರು, ನನ್ನ ಬಾಲಕನನ್ನ ಸುರಕ್ಷಿಸು ತಾಯಿ, ಸುರಕ್ಷಿತವಾದಂತಹ ಜಾಗಕ್ಕೆ ಕರೆದುಕೊಂಡು ಹೋಗು ಅಂತ ವಿನಂತಿ ಮಾಡಿಕೊಳ್ತಾರೆ ನಂದ ಮಹಾರಾಜರು. ಆಗ ದೇವಿ ರಾಧೆ ತನ್ನ ಮಡಿಲಲ್ಲಿ ಬಾಲಕ ಕೃಷ್ಣನನ್ನ ಎತ್ತಿಕೊಳ್ತಾ ಇದ್ದಂತೆ ಬಾಲಕ ಕೃಷ್ಣ ಸುಂದರ ವರ್ಣದ ಕಿಶೋರನಾಗಿ ಬದಲಾಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಸೃಷ್ಟಿಕರ್ತ ಬ್ರಹ್ಮ ಪ್ರತ್ಯಕ್ಷನಾಗಿ, ನೀನು ಅಂದ್ರೆ ರಾಧೆ ಹಾಗೂ ಕೃಷ್ಣ ಇಬ್ಬರು ಜನ್ಮ ಜನ್ಮಾಂತರದ ಬಂಧ, ನೀವಿಬ್ಬರು ಈ ಒಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಾ. ಬಾಲಕನಾಗಿದ್ದಂತಹ ಕೃಷ್ಣ ಕಿಶೋರನಾಗಿರೋದು ರಾಧೆಯ ಮಡಿಲಿಗೆ ಬಂದ ನಂತರ. ಇದು ಕೃಷ್ಣನ ಲೀಲೆಗಳಲ್ಲಿ ಮತ್ತೊಂದು. ಹೀಗಾಗಿ ಬ್ರಹ್ಮಾಂಡವನ್ನ ರಚಿಸಿದಂತಹ ಸೃಷ್ಟಿಕರ್ತ ಬ್ರಹ್ಮನೇ ಖುದ್ದಾಗಿ ನಿಂತು ಈ ಒಂದು ದಿವ್ಯ ವಿವಾಹವನ್ನ ನೆರವೇರಿಸ್ತಾನೆ. ರಾಧೆ ಕೃಷ್ಣೆ ಹೀಗೆ ಸತಿಪತಿಗಳಾಗಿ ಗುರುತಿಸಿಕೊಳ್ತಾರೆ ಆಗಿನ ಸಂದರ್ಭದಲ್ಲಿ. ಈ ಒಂದು ವಿವಾಹಕ್ಕೆ ಗಂಧರ್ವರು, ದೇವಾನುದೇವತೆಗಳು, ಮಂತ್ರ ಘೋಷಗಳು, ಮಾಂಗಲ್ಯ, ಸಪ್ತಪದಿ ಎಲ್ಲದರ ಸಮ್ಮುಖದಲ್ಲಿ ಈ ಒಂದು ವಿವಾಹ ನೆರವೇರುತ್ತೆ. ಹೀಗೆ ವಿವಾಹ ನೆರವೇರಿದ ಮರುದಿನದಲ್ಲೇ ಕೃಷ್ಣ ಮತ್ತೆ ಬಾಲಕನಾಗ್ತಾನೆ. ರಾಧಾದೇವಿ ನಂದ ಮಹಾರಾಜರ ಕೈಗೆ ಮಗು ಬಾಲಕನನ್ನ ಒಪ್ಪಿಸುತ್ತಾಳೆ. ಹೀಗೆ ನೆರವೇರಿತು ಬ್ರಹ್ಮಾಂಡದ ಪವಿತ್ರವಾದಂತಹ ವಿವಾಹ. ಈಗಲೂ ನಾವು ಬ್ರಿಡ್ಜ್ನ ಬಾಂಡೀರ್ವನದಲ್ಲಿ ರಾಧಾ ಹಾಗೂ ಕೃಷ್ಣರ ಈ ವಿವಾಹವನ್ನ ಸಂಭ್ರಮದಿಂದ ಆಚರಿಸೋದನ್ನ ನಾವು ನೋಡಬಹುದು. ಇದಕ್ಕೆ ಪುಲೇರ್ ದೂಜ್ ಅಂತ ಹೇಳ್ತಾರೆ. ಪುಲೇರ್ ದೂಜ್ ಅಂತ ಅಂದ್ರೆ ಹೂವುಗಳಿಂದ ಆಚರಿಸಲ್ಪಡುವ ಹೋಲಿ. ನಾವು ಹೇಗೆ ಬಣ್ಣಗಳಿಂದ ಹೋಲಿಯನ್ನ ಆಚರಿಸ್ತೀವಿ, ಅದೇ ರೀತಿಯಲ್ಲಿ ಹೂಗಳಿಂದ ಈ ಒಂದು ಹಬ್ಬವನ್ನ ಆಚರಿಸಲಾಗುತ್ತೆ. ಸೊ ಹೀಗಾಗಿತ್ತು ರಾಧಾ ಹಾಗೂ ಕೃಷ್ಣರ ದಿವ್ಯ ವಿವಾಹ. ಇದು ಪ್ರೀತಿಯ ಪರಿಭಾಷೆಯ ಸಂಕೇತ ಅಂತಾನೆ ಹೇಳಬಹುದು. ಈ ಕಥೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವು ಕೂಡ ಇನ್ನು ನಮ್ಮ ಸುಮನ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಥೆ ಚೆನ್ನಾಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.